ಸರ್, ನಿಮ್ಮ ಸಿನಿಮಾಗಳ ಮೂಲಕ ನೀವು ನಮ್ಗೆಲ್ಲ ಹುಳ ಬಿಡ್ತಾ ಇದ್ರಿ. ಈಗ ನಿಮ್ಮ ಅಭಿಮಾನಿ ಅರ್ಜುನ್ ಸರ್ ನಿಮ್ಮನ್ನ ಡೈರೆಕ್ಟ್ ಮಾಡಿ ನಮಗೆ ಹುಳ ಬಿಡ್ತಾ ಇದಾರಲ್ಲ ಸರ್. ಹೇಗಿತ್ತು ಈ ಟ್ರೈಲರು ಸರ್ ನಿಮ್ಗೆ? ಏನು ನಾನೇನು ಹೇಳೋದು, ನೀವೆಲ್ಲ ನೋಡ್ಬಿಟ್ಟಿದ್ದೀರಾ ಹೆಂಗಿದೆ ಅಂತ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಪಿಕ್ಚರಲ್ಲಿ ನೀವು ಇವಾಗ 3 ಸ್ಟಾರ್ಗಳು ನೋಡಿದ್ರಿ, ಹೇಳ್ತಾ ಇದ್ದೀರಾ 3 ಜನ ಸ್ಟಾರ್ಸ್ ಅಂತ. ನಿಜವಾದ 3 ಜನ ಸ್ಟಾರ್ಸ್ ಹಿಂದೆ ಇದ್ದಾರೆ. ಅದರಲ್ಲಿ ಮೊದಲನೇ ಸ್ಟಾರು ಇಲ್ಲಿ ನೋಡಿ, ಇಲ್ಲಿ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಾಲದು. ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ, ಇವ್ರು ಹಣ ಸುರಿದಿದ್ದಾರೆ. ನೀವು ನೋಡಿದ್ರೆ ಗೊತ್ತಾಗ್ತಿದೆ, ಆ ಗ್ರಾಫಿಕ್ಸ್ ಇರ್ಬೋದು, ಆ ಮೇಕಿಂಗ್ ಇರ್ಬೋದು, ಎಲ್ಲರನ್ನೂ ಸೇರಿಸಿ ಮಾಡಿರೋ ನಿಜವಾಗ್ಲೂ ನಿಮ್ಮಂಥ ಪ್ರೊಡ್ಯೂಸರ್ಸು ತುಂಬ ವರ್ಷ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ಗಳಿರಬೇಕು. ಕನ್ನಡ ಸಿನಿಮಾ ಉಳಿಬೇಕು ಬೆಳಿಬೇಕು ಅಂದರೆ ಮೊದಲನೇದಾಗಿ ಇಂಥ ಪ್ರೊಡ್ಯೂಸರ್ಗಳಿರಬೇಕು. ಸರ್ ಒಳ್ಳೇದಾಗಲಿ ತಮಗೆ. 2ನೇ ಸ್ಟಾರ್ ನೋಡಿ, ಅಲ್ಲಿ ನಿಂತಿಯಾರು ನೋಡಿ, ಅರ್ಜುನ್ ಅವರು. ಸುಮಾರು 2 ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ, ಅದಕ್ಕೆ ರೆಕಾರ್ಡಿಂಗ್ ಮಾಡಿ, ಡಬ್ಬಿಂಗ್ ಮಾಡಿ, ಪಿಕ್ಚರೆಲ್ಲ ಮಾಡಿ, ತಾನು ಸ್ಯಾಟಿಸ್ಫೈ ಆಗಿ ಅದನ್ನು ಇವ್ರಿಗೆ ತೋರಿಸಿ, ಶಿವಣ್ಣಂಗೆ ತೋರಿಸಿ, ನಮ್ಮೆಲ್ರಿಗೂ ತೋರಿಸಿ ಹಿಂಗೆ ಸಿನಿಮಾ ತೆಗಿತೀನಿ ಅಂತ ಅದ್ರ 10ರಷ್ಟು ಚೆನ್ನಾಗಿ ಮಾಡಿದ್ದೀರಾ. 2ನೇ ಸ್ಟಾರು. ಇನ್ನು 3ನೇ ಸ್ಟಾರ್ ಯಾರು ಹೇಳಿ? ಇಲ್ಲ, ಕ್ಯಾಮ್ರಾಮನ್ ಇದ್ದಾರೆ. ಎಲ್ಲಿ? ಸತ್ಯ ಹೆಗಡೆ ಅವರು ಬಂದಿಲ್ಲ. ಅವರೊಬ್ಬರು ತುಂಬ ಈ ವಿಷುವಲ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬಿಟ್ಟರೆ ಇಲ್ಲಿದ್ದಾರಲ್ಲ, ಹ್ಯಾಟ್ರಿಕ್ ಹೀರೋ, ಕರುನಾಡ ಕಣ್ಮಣಿ ಎಲ್ಲ ನೀವು. ನಮ್ಮ ಭಾಗ್ಯ. ಇಂಥವ್ರ ಜೊತೆ ನನ್ನ ಸ್ನೇಹ ಒಂದು 25-30 ವರ್ಷದಿಂದ ಇವ್ರ ಜೊತೆ ನಾನು ಸಿನಿಮಾ ಮಾಡಿ, ಆ್ಯಕ್ಟ್ ಮಾಡಿ, ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ.